ಸ್ಥಾನದಲ್ಲಿದ್ದಾರೆ ಅವರು, ಅಪರಾಧಿ ಏನಲ್ಲ ಅಂತಂದು ಇಲ್ಲಿರೋ ದುರ್ದಾಗಿರೋದು ರಘು ಅಂತಂದು ಅವನ ಅಭಿಮಾನಿ. ನಾವು ಹೆಂಗೆ ಹೇಳೋಕ್ಕಾಗುತ್ತಂಗ. ಈಗ ನಾನು ಒಂದು ಕೇಳ್ತೀನಿ ಬ್ರೋ, ದರ್ಶನ್ ಅವರು ಆ ವ್ಯಕ್ತಿನ ಕರ್ಸಿದ್ರು ಅಂತ ಇಟ್ಕೊಳ್ಳಿ, ಕರ್ಸಿದ್ದಾರೆ, ಅದು ಒಪ್ಕೊಂಡಿದ್ದಾರೆ ಇವತ್ತು. ಕರ್ಸಿದ್ರು ಅಂತ ಇಟ್ಕೊಳ್ಳಿ. ಇಲ್ಲ ಅದು ಆಲ್ರೆಡಿ ಬರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ, ಅದ್ರದ್ದು ವಿತ್ ನೋಟಿಸೇ ಬರುತ್ತೆ ನೋಡಿ. ಕರ್ಸ್ಬಿಟ್ಟು ಏನೋ ಒಂದೆರಡು ಡೇಟ್ ಹೊಡೆದ್ಬಿಟ್ಟು ಬುದ್ಧಿ ಮಾತು ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ರೋ ಅವನ್ನ ಅಂತ ಹೇಳಿದ್ದಾರೆ. ಅದಾದಮೇಲೆ ಅಲ್ಲಿದ್ದಂಥ ಈ ಮಿಕ್ಕಿದವರು ಸ್ವಲ್ಪ ಹೊಡೆದಿದ್ದಾರೆ ಅಂತ ಈಗ ವಿಷಯ, ಇವತ್ತಿನ ಅಪ್ಡೇಟು. ಕರ್ಸ್ಬಿಟ್ಟು ಆ ಥರ ಹೊಡೆದಿದ್ದು ಸರಿ ಅಂತ ಅನ್ಸುತ್ತಾ ನಿಮಗೆ? ಇವತ್ತಿನ ಅಪ್ಡೇಟ್ ಅಂತ ಹೇಳ್ತೀರಲ್ಲ, ಇದೇ ಅಪ್ಡೇಟ್ನ ನಾನು 4 ದಿನದಿಂದ ಕೇಳ್ತೀನಿ ಅದೇ ನ್ಯೂಸಲ್ಲಿ. ಮತ್ತು ಇವತ್ತಂತ ಹೆಂಗೆ ಹೇಳ್ತೀರಾ ನೀವು? ಅಲ್ಲ, ಇಲ್ಲಿವರೆಗೂ ಅದು ಹಂಗಾಗಿರ್ಬೋದು, ಹಂಗೆ ಮಾಡಿರ್ಬೋದು, ಈ ಥರ ಒಪ್ಕೊಂಡಿದ್ದಾರೆ. ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಕೇಸ್ ಹೆಂಗೆ ಓಪನ್ ಆಯಿತು ಅಂತ ಗೊತ್ತಾ ನಿಮಗೆ? ಈಗ ದರ್ಶನ್ ಅಭಿಮಾನಿಗಳು ಕೆಲವರು ಹೇಳ್ತಿದ್ದಾರೆ, ನೀವು ಎಲ್ಲ ಬರೀ ಸುಳ್ಳು ತೋರಿಸ್ತಾ ಇದ್ದೀರಾ ಅಂತ. ಒಂದು ನಿಮಿಷ ಸರ್, ಎಲ್ಲ ಬರೀ ಸುಳ್ಳು ತೋರಿಸ್ತಿದ್ದೀರಾ ಅಂತ ದರ್ಶನ್ ಅಭಿಮಾನಿಗಳು ಹೇಳ್ತಿದ್ದಾರೆ. ಬಟ್ 3 ಜನ ಆರೋಪಿಗಳು ದರ್ಶನ್ ನಮ್ಮನ್ನು ಕಳಿಸಿದ್ದು ಮಾಡೋಕ್ಕೆ ಅಂತ ಒಪ್ಕೊಂಡಿದ್ರಿಂದಲೇ ಅದನ್ನು ಪೊಲೀಸ್ನವರು ಬೈಟ್ ಕೊಟ್ಟಿದ್ದಾರೆ ಸರ್. ನೀವು ನೋಡಿಲ್ಲ. ಶಿಕ್ಷೆ ಆಗಿ ದರ್ಶನ್ ತಪ್ಪು ಮಾಡಿದೆ. ದರ್ಶನ್ ಆಬ್ಸಲ್ಯೂಟ್ಲಿ ಐ ಸಲ್ಯೂಟ್ ಬ್ರೋ. ನಿಮಗೆ ದರ್ಶನ್ ಅಭಿಮಾನಿಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ ಅಂತ ಹೇಳ್ತಿದ್ದೀರಲ್ಲ, ನಂಗೆ ತುಂಬ ಖುಷಿ ಆಯಿತು. ಇದೇ ಅಭಿಮಾನಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಯಾವುದೋ ಬೇರೆ ಅಭಿಮಾನಿಗಳು ಕಮೆಂಟ್ಗಳು ನೀವು ಗಮನಿಸಿರ್ಬೋದು, ನಮ್ಮ ದರ್ಶನ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅವ್ರದೇ ಕಾನೂನು, ಅದು ಸರಿನಾ? ಕೆಲಸ ಇಲ್ಲ ಸರ್. ಕಮೆಂಟ್ ಮಾಡ್ತಾರೆ ಅವರು. ಈಗ ಒಂದು ನ್ಯಾಯ, ಒಂದು ಕುಟುಂಬ ಬೀದಿಗೆ ಬಂದೈತೆ ಅಂದರೆ ಅವ್ರಿಗೆ ನ್ಯಾಯ ಸಿಗಲೇಬೇಕು. ಅಲ್ಲಿ ದರ್ಶನ್ ತಪ್ಪು ಮಾಡಿದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ದರ್ಶನ್ ಹೆಸರು ಬಂದೈತಲ್ಲ, ಅಲ್ಲಿ ಅಭಿಮಾನಿಗಳ ಎಲ್ಲವನ್ನೂ ಸೇರ್ಕೊಂಡು ಅವರಿಗೆ ನ್ಯಾಯ ಕೊಡಿಸ್ಬೇಕು. ಎಸ್ ಒಂದು ವೇಳೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪಾಗಿಲ್ಲ ಅಂದರೆ ಯಾರು ಇದರಿಂದ ಅನ್ಯಾಯಕ್ಕೊಳಗಾದ್ರೂ ನ್ಯಾಯ ಸಿಗಲಿ. ಏನಂತೀರ ಬ್ರೋ? ಇದು ಅಭಿಮಾನ. ಹೇಳಿ ಸರ್, ನೀವು ಹೇಳಿ ಸರ್, ನಿಮ್ಮ ಹೆಸರೇನ್ರಿ ಸರ್? ಫಸ್ಟ್ ಅದು ಹೇಳ್ರಿ. ಅಭಿಮಾನಿಗಳು ಅವ್ರು ಹಂಗೆ ಮಾಡಿದ್ರೆ ಭಾಳ ಬೇಜಾರಾಯ್ತು ನಮಗೆ. ಹಂಗೆ ಮಾಡ್ತಾರೆ ಹೋಗ್ಲಿ, ಏನಾರು ಹೇಳಿ ಕಳಿಸಿದ್ರೆ ಅವ್ನು ಯಾರು ರಘು ಅಂತ ಇಲ್ಲಿ ನಮ್ಮ ತಗ ಎಲ್ಲ ಗೊತ್ತಿರೋ ಹುಡುಗ, ಅವನು ದುರ್ಗದನು ಕರ್ಕೊಂಡು ಹೋಗಿ ಇದು ಮಾಡಿದ್ರೆ ನಮ್ಗೆ ಭಾಳ ಬೇಜಾರಾಗ ಸರ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೋ ಸಹಾಯ ಅವರೇ ಹೇಳಿದ್ರು, ದರ್ಶನ್ ಸಹಾಯ ಹೇಳಿದ್ರೆ ಹಂಗಾರೆ ನಿಮ್ಮ ಪ್ರಕಾರ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಸರಿನಾ? ಹಂಗಾರೆ ಹೆಣ್ಮಕ್ಳಿಗೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡ್ಬೋದಾ? ಮಾಡಿ ಸರ್ ಹೋಗ್ಲಿ, ಅದು ಮಾಡಬಾರ್ದು ಹೋಗ್ಲಿ, ತಪ್ಪದು. ಓಕೆ, ಆ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕಿತ್ತು? ನ್ಯಾಯ ಇದೆಯಲ್ಲ ಸರ್, ನ್ಯಾಯ ಇದೆಯಲ್ಲ ಸರ್. ಏನು ನ್ಯಾಯ ಇದೆ ಅದಕ್ಕೇನು ಕಾನೂನು ಅಂತ ಇಲ್ವಾ? ಕಾನೂನು ಅಂತ ಇದೆಯಲ್ಲೋ, ಮತ್ತು ಕಾನೂನು ಶಿಕ್ಷೆ ಕೊಡ್ಬೇಕು. ಆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಿತ್ತು, ಬೇಡ ಹೌದಿಲ್ಲ? ಹೇಳ್ರಿ ನೀವೇನು ನೋಡೋಣ. ಬೇಡ ಕಣ್ರಿ, ಕರೆದ್ಬಿಟ್ಟು ಒಂದು ಮಾತು ಎದುರಿಸ್ಬಿಟ್ಟೆ ಕಳಿಸ್ಬೋದಿತ್ತು. ಅದನ್ನಾದ್ರೂ ಮಾಡ್ಬೋದಾಗಿತ್ತಲ್ಲ. ಮಾನವೀಯತೆಯಿಂದ ಒಂದು ಕ್ರೂರಿತನ ತೋರಿಸ್ಬೇಕಂತ ಏನಿತ್ತು ಹೇಳ್ರಿ? ನೋಡ್ರಿ, ಕ್ರೂರಿತನ ತೋರಿಸ್ಬೇಕಂತ ಏನಿತ್ತು? ಮನುಷ್ಯತ್ವ ಎಲ್ಲಿತ್ತು ಹೇಳ್ರಿ ನೋಡೋಣ. ಮನುಷ್ಯತ್ವ ಎಲ್ಲಿದೆ? ಮಾನವೀಯತೆ ಎಲ್ಲಿ ಉಳಿತು? ಯಾರ ಹತ್ರ ಉಳಿತವ್ರಿ? ಎಲ್ಲ ರಾಕ್ಷಸತನ ಮಾಡಿದ್ರಿ, ಎಲ್ಲಿ ಉಳಿತು? ಮಾನವತೆ ಎಲ್ಲಿದೆ ಹೇಳ್ರಿ ನೋಡೋಣ. ಈಗ ನಾವು ಅದನ್ನು ತೋರ್ಸಂಗಿಲ್ವಾ ಮೀಡಿಯಾದವರು? ತೋರಿಸ್ಬೇಕಲ್ಲ ಸರ್, ಮಾನ್ಯತೆ ತೋರಿಸ್ಬೇಕಾ ಫಸ್ಟು? ಮಾನ್ಯತೆ ಇಲ್ದಂಗೆ ಬರೀ ಕ್ರೂರತನ ತೋರಿಸಿದ್ರೆ ಏನು ಬಂತು? ಈಗ ಮನುಷ್ಯನಿಗೆ ಇಲ್ಲಿಗೆ ಒಬ್ರು ಆಕ್ಸಿಡೆಂಟ್ ಆಗಿ ಸತ್ತ ಅಂದರೆ ಅದಕ್ಕೆ ನಾವು ಮಾನ್ಯತೆ ತೋರಿಸ್ಬೇಕು ಬೇಡ? ಅವ್ನ ಪಡಿಗೆ ಅವ್ನು ಸತ್ಲೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ರಿ ಮಾನವೀಯತೆ? ಯಾರಾದ್ರೂ ಸತ್ ಬಿದ್ದಿದ್ರೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರ್ತಾರಲ್ಲ. ವಿಡಿಯೋ ಅದೇ ಸರ್, ಅದೇ ಮಾನ್ಯತೆ ಇಲ್ಲ ಅಂತ ಹೇಳ್ತಿರೋದು. ಈಗ ಈ ಕ್ರೂರತನ ಬಂದಿತ್ತಂತಾನೆ ಹೇಳ್ತಿರೋದು ನಾನೇನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದಕ್ಕೆ ಶಿಕ್ಷೆ ಅಂತ ಇದೆ ತಾನೇ, ಕಾನೂನು ಅಂತ ಇದೆ ತಾನೇ. ಪ್ರತಿಯೊಬ್ಬರು ಅದೇ ಇದು ತೊಗೊಂಡ್ಬಿಟ್ರೆ ಮತ್ತು ಪೊಲೀಸ್ ಎಲ್ಲಿ ಹೋಗ್ಬೇಕು, ನ್ಯಾಯ ಎಲ್ಲಿ ಹೋಗ್ಬೇಕು, ಕೋರ್ಟ್ ಕಚೇರಿ ಎಲ್ಲಿ ಹೋಗ್ಬೇಕು? ಸುಮ್ಮನೆ ಕೂತ್ಕೋಬೋದಲ್ಲ ಎಲ್ಲ ಅಲ್ವಾ? ಬನ್ನಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಅಂತ. ಶೇಖರ್ ಅವರೇ, ಆಟೋ ಚಾಲಕರಾಗಿದ್ದೀರಿ. ಆಟೋ ಚಾಲಕರು ಆಟೋ ಹಿಂದೆಗಡೆ ಎಲ್ಲ ದರ್ಶನ್, ಶಂಕರ್ ನಾಗು ಇವ್ರದೆಲ್ಲ ಫೋಟೋ ಇರುತ್ತೆ. ಅದೊಂದು ಅಭಿಮಾನ ಕಣ್ರಿ ಅಲ್ವಾ? ಆ ಅಭಿಮಾನ ಇವತ್ತು ಎಲ್ಲ ಒಂದ್ ಕಡೆ ಆ ಅಭಿಮಾನನೇ ತಪ್ಪು ಮಾಡಿದವ್ರನ್ನ ಕಾಪಾಡ್ತಾ ಇದೆಯಾ ಅಂತ? ಅಭಿಮಾನನೇ ತಪ್ಪು ಮಾಡಿದವ್ರು ಕಾಪಾಡ್ದೆ. ಈಗ ನಾನು ಆಟೋ ಡ್ರೈವರ್. ಪ್ರಶ್ನೆ ಇದು ಕರೆಕ್ಟು. ನಾನು ಆಟೋ ಡ್ರೈವರು, ನಾನು ಸಮಾಜ ಸೇವೆ ಮಾಡ್ತೀನಿ, ಸಾಕಷ್ಟು ಜನ ಹೊಡಿತೀನಿ ಬಾಡಿಗೆನ. ನಾನೇನಾರ ತಪ್ಪಾದರೆ ಮತ್ತು ನಾನು ಆಟೋ ಡ್ರೈವರ್ ಬಿಡ್ರಿ ಅಂತ ಕ್ಷಮಿಸ್ಬಿಟ್ರೆ ಅದಕ್ಕೆ ಕಾನೂನು, ಆಟೋ ಡ್ರೈವರ್ ಬಿಡ್ರಿ ಪಾಪ ಏನೋ ಮಾಡಿಬಿಟ್ರೆ ನಾನು ಕ್ಷಮಿಸ್ಬಿಟ್ರೆ ಕಾನೂನಿದ್ದು ಏನು ಸಾರ್ಥಕ? ಇದು ಮಾನವೀಯತೆ ದೃಷ್ಟಿಯಿಂದ. ಈಗ ಪ್ರಾಣ ದರ್ಶನ್ನು ಬದುಕಿದ್ದಾರೆ, ಅವರಿಗೆ ಜೈಲಾಗ್ತತೆ. ಇವನು ಸತ್ತನಿಗೆ ಪೂರ್ತಿ ಜೈಲಲ್ಲಣ್ಣ. ಅವ್ರ ಮನೆಗೆ ಅವ್ರ ಸಂಬಂಧಿಕರು ಉಸಿರೇ ಇಲ್ಲದ ಜೈಲು. ಉಸಿರೇ ಇಲ್ಲದ ಜೈಲು. ಅವ್ರು ನಂಬಿಕೊಂಡು ಬಂದಿರೋ ಕುಟುಂಬದವರು ಅವ್ರು ಹೆಂಗೆ ಬದುಕಬೇಕು? ಅವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಈಗ ದರ್ಶನ್ ಏನೋ ಒಂದು ದೊಡ್ಡ ಅಭಿಮಾನಿ, ಒಂದು ದೊಡ್ಡ ಮೇರು ನಟ ಅಂತ ಒಪ್ಕೊಂತೀವಿ. ಮೇರು ನಟ ಅಂತಂದೇಳಿ ತಪ್ಪು ಮಾಡ್ಯಾನ ಅಂತಂದೇಳಿ ಅವನಿಗೆ ಬಿಟ್ಟುಬಿಟ್ರೆ
ಎಲ್ಲರೂ ಅದೇ ಮಾಡ್ತಾರೆ. ನಿಮ್ಮ ಪ್ರಕಾರ ಹಂಗಾರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಸರಿನಾ? ಅಶ್ಲೀಲ ತಪ್ಪೇ ಅದು. ಅದಕ್ಕೆಲ್ಲ ಕಾನೂನು ಕೋರ್ಟ್ ಐತಲ್ಲ ಸರ್, ಅದರಿಂದ ಕಳಿಸ್ಬೇಕಿತ್ತು ಮುಂದಕ್ಕೆ. ಈಗ ಏನೇ ಆದ್ರೂ ಕಾನೂನು ಕೋರ್ಟ್ ಐತಾ, ಅದರಿಂದ ಶಿಕ್ಷೆ ಆಗಿದ್ರೆ ನಾವು ಒಪ್ಕೊಂತಿದ್ವಿ, ಸರಿನಾ? ಹಂಗಂತ ಪಾಪ ಒಂದು ಸಾಯಿ ಹೊಡೆಯೋದು ತಪ್ಪ, ಶಿಕ್ಷೆ ಆಗಲೇಬೇಕು ಅಷ್ಟೇ. ಯಾರಾಗಿರಲಿ ನ್ಯಾಯಕ್ಕೆ ನ್ಯಾಯ ಕೊಡಲೇಬೇಕು, ಹೌದಾ? ದರ್ಶನರಾಗಿರಲಿ, ಅವನು ಸಾಮಾನ್ಯ, ಅವ್ರು ದರ್ಶನ ಆದ್ರೂ ಅವ್ರು ಹೊಟ್ಟೆ ಪಡೆಗೆ ಅವ್ರು ಫಿಲಮ್ ತೆಗಿತಾರೆ, ನಾವು ಹೊಟ್ಟೆ ಪಡೆಗೆ ಆಟ ಹೊಡಿತೀವಿ. ನಾವು ಹೊಟ್ಟೆ ಪಾಡಿಗೆ ನ್ಯೂಸ್ ಮಾಡ್ತೀವಿ, ನೀವು ಹೊಟ್ಟೆ ಪಡೆಗೆ ನ್ಯೂಸ್ ಮಾಡ್ತೀರಾ. ಹಂಗಂತ